ಮಕ್ಳಿರಕ್ಕೆ ಅಯ್ಯೋ ಬಸ್ರಿ ಆದ್ರೆ ಕಾಸು, ಆಸ್ಪತ್ರೆಗೆ ಹೋದ್ರೆ ಕಾಸು, ಮಕ್ಳು ಹುಟ್ಟಿದ್ರೆ ಕಾಸು, ನಾಮಕರಣ ಕಾಸು, ಸ್ಕೂಲು ಕಾಸು, ಈಗ್ಲಿಂದಾನೇ ಇಷ್ಟು ಉದ್ದ ಲೆಕ್ಕ ಹಾಕ್ಬಿಟ್ಟು ಅದಕ್ಕೆ ಮಕ್ಕಳಾಗದೇ ಇಲ್ಲ ಈ ಕಾಲದವ್ರಿಗೆ. ಯೋಚನೆ ಮಾಡಿದ್ರೆ ಡಿಪ್ರೆಷನ್, ಅದೆಂತ ಹೇಳ್ತಾರಲ್ಲ ಡಿಪ್ರಿಮೇಷನ್, ಅದೇ ಹೋಗ್ಬಿಡ್ತಾರಲ್ಲ ಎಲ್ಲೋ ಏನೋ ಒಂಥರ ಹೋಗ್ತಾರಲ್ಲ ಅದಕ್ಕೇನಂತಾರೆ ಡಿಪ್ರಿಮೇಷನ್. ಕಾಲದಲ್ಲಿ ಕಾಸಿಗೆ ಬೆಲೆ ಕೊಡ್ತಾ ಇರ್ಲಿಲ್ಲ. ಮಕ್ಕಳದಿದ್ರೆ ಮನೆ ತುಂಬಾ 3ನೇ ಅವಳು ನೀನ್ ತಳ್ಳು ತೋಡ್ಬೀಗ. ಅಯ್ಯಮ್ಮ ಮಾವು ಏನಮ್ಮ ಮಾಡ್ತಾ ಇದ್ಯಾ? ಸಂಸಾರಕ್ಕೆ ಬೇಕಲ್ಲಮ್ಮ, ಕಾಯಿ ಬೀಜ ಹಣ್ಣು ಸೊಪ್ಪು ಸದೆ ಎಲ್ಲ ಬೇಕಲ್ಲ. ಅಯ್ಯ 100 ರೂಪಾಯಿ 8 ಕಾಯಿ ಅಂತ. 100 ರೂಪಾಯಿ 8 ಕಾಯಿ ಚೆನ್ನಾಗಿದೆ ನೋಡು, ಎಷ್ಟು ಚೆನ್ನಾಗಿದೆ. ಸಾಕು ಸಾಕು ಏನ್ ಮಾಡ್ತೀನಿ ಸಂಸಾರ. ಅಯ್ಯೋ ನೋಡಿ ಇಲ್ಲಿ ಸಂಸಾರ ನಿಂದು. ಇದೇನಮ್ಮ ಇಷ್ಟೊಂದು ದೊಡ್ಡ ಲಗೇಜು? ಅಲ್ಲ ಗಾಡಿ ಹೋಗಿದ್ದು ಬುಲೆಟ್ ಅಲ್ಲಿ, ಬುಲೆಟ್ ಗಾಡಿ ಇಷ್ಟೊಂದು ತಗೊಂಡಿದ್ಯಾ? ಏನದು ಐಟಮ್? ಅಲ್ವೇ ಹೋದಾಗ ಬುಲೆಟ್ ಅಲ್ಲಿ ಒಂದೇ ಒಂದು ಹಿಂದ್ಗಡೆ ಬ್ಯಾಗ್ ಹಿಡ್ಕೊಂಡು ಹೋದೆ. ಇದೇನಿದು? ನಿಮ್ಮ ಅಕ್ಕ ಬಾಂಬೆಯಿಂದ ಮಾಲ್ ಕಳ್ಸಿದಾರೆ. ಅಯ್ಯಮ್ಮ ಏನ್ ಮಾಡಲಮ್ಮ? ಅಮ್ಮ ನನಗೆ ಸುಸ್ತಾಯ್ತು ಕೊಂಬರಷ್ಟೊತ್ತಿಗೆ. ಬುಲೆಟ್ ಅಲ್ಲದ್ರೆ ಕೆಲಸ ಹೇಳ್ಬೇಡ ಅಂತ ಹೇಳ್ತೀನಿ 1000 ಸತಿ. ಎದೆ ಮೇಲೆ ಕೊಂಬರ್ಬೇಕು ನನ್ನ ಗಾಡಿಯಲ್ಲಿ. ಏನು ಆಕ್ಟಿವ್ ಆಗೈತೆ ಲಗೇಜ್ ತೊಗೊಂಬರೋಕ್ಕೆ. ಕ್ಷಮಿಸ್ಬಿಡು. ಹಾಂ ಇದೇ ಆಗೋಯ್ತು ಸಂಸಾರ. ನನ್ನ ನೆಮ್ಮದಿನೇ ಇಲ್ಲ ಎಲ್ಲೋದ್ರೂ. ಸಿಂಗಲ್ ಆಗೋಯ್ತೆ ಜೋಡಿ. ಹಾಂ ಬರೀ ನಾನು ಹಾಂ ಏನೋ ಬೇಬಿ ನನ್ನ ಬಂಗಾರಿ ಮಂಕಿ. ಅವ್ನ ಕಷ್ಟ ಅವನಿಗೆ. ಅಯ್ಯಮ್ಮ ದೊಡ್ಡದಾಯ್ತದೆ ಅವನು. ನನ್ನ ಮಮ್ಮಿ ಎಷ್ಟು ಚೆನ್ನಾಗವನೇ. ಮಕ್ಕಳು ಸರಿ ಅದೇನೋ ಕಳ್ಸೋರೆ ನಿನಗೆ, ಓಪನ್ ಮಾಡೋಣ. ಯಾ ಏನೇಮ್ಮ ನಿಮ್ಮ ಅಕ್ಕ ನಿನ್ಗೆ ಏನೇನೋ ಗಿಫ್ಟೆಲ್ಲ ಕಳಿಸಿದ್ದಾರೆ. ಏನೋ ಬಾಂಬೆಯಿಂದ ಏನೋ ಮಾಲ್ ಅಂದಲ್ಲ, ನೋಡ್ತೀನಿ. ಏನೋ ಕಳಿಸಿರ್ತಾರೆ ಅವ್ರಿಗೇನೋ ಖುಷಿ. ನಾನು ಏನೇನೋ ಕಳಿಸ್ಬೇಕು. ಬಟ್ಟೆಗೆ ಕಳಿಸಿದ್ದಾರೆ. ಓಹೋ ಹೋ 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 ಅಲ್ಲೆಲ್ಲ ಸ್ವಲ್ಪ ಸಸ್ತ ಕಣಪ್ಪ. ಓ ಸಖತ್ತಾಗಿದೆ ಹೆಮ್ಮಿ ಕುರ್ತಾ. ಓಹೋ ಹೊಸ ಬಟ್ಟೆಲೇ ಬೇಬಿ. ಓಹೋ ಹೋ ಹೋ ಲಾಟ್ರಿ ನಿಮ್ಮ ಅಮ್ಮಂದು. ವ್ಯಾಪಾರ ಮಾಡ್ತಾ ಇದ್ದೀನ, ಹಾಕೊಂಡ್ಬಿಡತ್ತೆ. ಯಾವಾಗಲೂ ನೈಟಿಲ್ಲೇ ಬಿದ್ದಿರ್ತೀನ. ವಾ ಏ ಸಖತ್ತಾಗಿದೆ, ಸೀರಿಯಸ್ ಆಗಿ ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಇನ್ನ ಇದೆ. ನನಗೇನು ಇಲ್ಲ ಬ್ರಿಂಜಾಲ್. ನಿನ್ನ ಮಗ ಕಾಲಿಟ್ಟಾಯ್ತು, ನೀನು ಹೊಸ ಬಟ್ಟೆ ಮೇಲೆ ಹೋಗು. ಲಭ್ಯ ವರ್ಷೆ ಬಾಗ್ಲ ಇಲ್ಲಿ. ಅದೇನು ಲೆಗಿನ್ಸು? ನನಗೆ ಪಿಂಕಿ ಅಂದ್ರೆ ತುಂಬಾ ಇಷ್ಟ. ಅದು ಏನದು 3 ಸೇಮ್ ಕಲರು? ಲೈಟ್ ಡಾರ್ಕ್ ಇಲ್ಲ. ಅಲ್ಲಿ ನೋಡಲ್ಲ, ನೀನು ಹೊಸ ಬಟ್ಟೆ ಮೇಲೆ ರೆಸ್ಪೆಕ್ಟೇ ಇಲ್ಲ. ಈ ತರ ಕಪ್ ನಮ್ದು ಬೇಡ ಬಿಡು, ಅದೆಲ್ಲ ಸೈಡ್ಗೆ ಇಟ್ಬಿಡು. ಅದೆಲ್ಲ ಬೇಡ, ಆಮೇಲೆ ಜನ ನಮ್ಮನ್ನು ಟ್ರಾಲ್ ಮಾಡ್ಬಿಡ್ತಾರೆ. ಸುಮ್ಮನಿರು. ಅದು ಇವಾಗ ಅವಳನ್ನ ಹೇಳಿದ್ರು, ಆಮೇಲೆ ಸೋನು ಹೇಳ್ತಾರೆ. ಹೋ 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 ನೋಡ್ರೋ ನಿಮ್ಮ ಅಮ್ಮನ ಸರಿನಾ? ಬಾಂಬೆ ಮಾಲ್ ಲೆಗಿನ್ಸ್. ಓ ಅದಕ್ಕೆ ಅಡ್ಜಸ್ಟ್ ಮಾಡಿ ಹಾಕೊಳಕ ಏನೋ ಪಾಪ. ಓ ನಿಂಗೊಂದು ನಂಗೊಂದು ಕಳ್ಸಿರ್ಬೇಕು. ಓಕೆ ಓಕೆ. ಇನ್ನ ಏನದವಾ? ಇಲ್ಲ ಅಷ್ಟೇ. ತೋರ್ಸು ಕುರ್ತಾಗಳು ದೊಡ್ಡದಾಗ ಹರಡಿ. ಪರ್ಪಲ್ ಪರ್ಪಲ್ ಪರ್ಪಲ್. ಓ ಚೆನ್ನಾಗಿದೆ. ಆಗುತ್ತಾ ನಿನಗಿದು? ಕಾಟನಾ? ಅಲ್ಲಿ ನೋಡು 600 ರೂಪಾಯಿ ಅಂತ. ಅಲ್ಲಿ ಬರೀ ಆಫ್ ರೇಟ್ ಅಂತ. ಇಲ್ಲಿ ಅದು ಹೇಳಿದ್ರು, ಈ ಲೇಬಲ್ ರೇಟ್ ಇರಲ್ಲ, ಎಲ್ಲ 50% ಅಂತ. ಪರವಾಗಿಲ್ಲ ಅಲ್ವಾ 600 ರೂಪಾಯಿಗೆ? ಚೆನ್ನಾಗಿದೆ ಕಾಟನ್ನು. ಹ್ಞೂ ನನಗೆ ಕುರ್ತಾ ನೀನು ಹಾಕೋ. ಇದು ಕಲರ್ ತುಂಬ ಚೆನ್ನಾಗೈತೆ. ರಮಾಗ್ರಿ. ಓ ವಿತ್ ಪ್ಯಾಂಟು. ಹೌದು. ಇನ್ನೇನು ಇದಕ್ಕೊಂದು ಹೊಲಸ್ಕೊಂಡು ಕೂತ್ಕೊಂತಾರಣ್ಣಪ್ಪ. ಬಿಚ್ಚು ತೋರ್ಸ್ ಮಮ್ಮಿ ಅದು ಫುಲ್ಲು. ಬಿಚ್ಚಿ ತೋರಿಸುವೆ ನೋಡಿ. ಓ ಚೆನ್ನಾಗೈತೆ. ಅಯ್ಯೋ ಅಲ್ಲೋಡಲಿ ಎಳಿತೈತೆ ಉಗ್ರಲ್ಲಿ ಮಗು. ಅಮ್ಮಿ ಅಲ್ಲೋಡಲಿ ಉಗುರು ಮೇಲೆಲ್ಲ ಎಳಿಯುತ್ತೆ. ಪ್ಯಾಂಟ್ ತೋರಿಸು. ಪಲಾಜೋ ಪ್ಯಾಂಟ್ ಅದು. ಇದೇನೋ ಡಿಫ್ರೆಂಟ್ ಆಗಿದೆ ಮೂವ್. ನನ್ನ ವಯಸ್ಸಿಗೆ ಹಾಕೊಳ್ಳೋಂಥ ಪ್ಯಾಂಟ. ಓ ಚೆನ್ನಾಗೈತೆ ಬಿಡು ಸೆಟ್ಟು. ಟಾಪ್ದು ಥರ ಸೆಟ್ಟು. ದುಪ್ಪಟ್ಟ ಇಲ್ಲ, ಖಾಲಿ ಪ್ಯಾಂಟು. ನಿಂಗೆ ಎಲ್ಲ ಕೊಟ್ಬಿಡ್ತಾರೆ, ಬಾರೆ ಹಾಕೊಳ್ಳೋದು ಎಲ್ಲ ಕೊಟ್ಬಿಡ್ತಾರೆ. ಇದು ಚೆನ್ನಾಗಿದೆ, ಕಲರ್ ಸಖತ್ತಾಗಿದೆ. ಓ ಎಲ್ಲದಕ್ಕೂ ನೋಡು ಪ್ಯಾಂಟ್ ಇದೆ. ಇವತ್ತು ಹಾಕೊಂಡಿದೆಯಲ್ಲ ಅದೇ ಥರ. ಇದು ಇದು ಹೊಲಿಸಿರೋದು ಟೈಲರ್ ಹತ್ರ. ಚೆನ್ನಾಗಿದೆ. ಮಜಾ.
ನಮ್ಮ ಅಮ್ಮಂಗೆಲ್ಲ ಹೊಸ ಬಟ್ಟೆ ಬಂತು. ಈ ವರ್ಷದಲ್ಲಿ ಎಲ್ಲ ಹಬ್ಬನೂ ಹೊಸ ಹೊಸ ಬಟ್ಟೆಲೇ ಸೆಲೆಬ್ರೇಷನ್. ಓ ಎಲ್ಲದಕ್ಕೂ ಪ್ಯಾಂಟು ಕುರ್ತಾ ಟಾಪು, ದುಪ್ಪಟ್ಟ ಇಲ್ಲ. ದುಪ್ಪಟ್ಟ ನಾವು ತಗೋಬೇಕಮ್ಮ. ದುಪ್ಪಟ್ಟಕ್ಕೆ ಇವರು 300-400 ರೂಪಾಯಿಗೆಲ್ಲ ನಿಂಗೆ ಫುಲ್ ಸೆಟ್ಟೇ ಕೊಡ್ತಾ ಇದ್ದಾರೆ ಎಕ್ಸೆಲ್ ಅಲ್ಲಿ. ಅದನ್ನ ಬೇರೆ ಕೊಡ್ತಾರೆ ನಿನಗೆ. ಬಾ 300 ರೂಪಾಯಿ ಇದಕ್ಕೆಲ್ಲ. 300-400 ಆ ಥರ ಇದೆಯಂತೆ. ಗಿಫ್ಟು ನಿಮ್ಮ ಅಕ್ಕನದು ಕಡೆಯಿಂದ. ವರ್ಷಕ್ಕೆ ಹಾಕೊಂಡ್ಬಿಡು. ನೀನು ಯಾವಾಗಲೂ ನೈಟಲ್ಲೇ ಬಿದ್ದಿರ್ತೀಯ, ನೈಟಲ್ಲೇ ವಿಡಿಯೋ ಮಾಡ್ತೀಯ ಅಂತ ಬೈತಾ ಇರ್ತಾಳೆ. ಅದಕ್ಕೆ ಇನ್ಮೇಲೆ ಈ ಥರ ಡ್ರೆಸ್ಗಳು ಹಾಕೊಂಡು ಮಾಡು. ಓ ಈ ಥರ ಕಲರೇ ಇರಲಿಲ್ಲ ಬಿಡು ನಿನ್ನ ಹತ್ರ. ಕಲರೇ ಇಲ್ಲ. ಇದೆ ಸಕ್ಕತ್ತಾಗಿದೆ. ಗ್ರೀನಲ್ಲಿತ್ತು, ಬ್ಲೂನಲ್ಲಿತ್ತು. ಚೆನ್ನಾಗಿದೆ. ಪ್ಯಾಂಟ್ ಕೂಡ ಚೆನ್ನಾಗಿದೆ. ಪಿಂಕಿ ಬಾರೆಮ್ಮ, ಪಿಂಕಿ ಪಿಂಕಿ ಪಾಂಕಿ. ಸಕ್ಕತ್ತಾಗೈತೆ. ಚೆನ್ನಾಗಲ್ಲ? ಪ್ಯಾಂಟು ಪ್ಯಾಂಟ್ಗಳು ನೋಡಿ ಯಾವ ಥರ ಪ್ಯಾಟ್ರನ್ನೇ ಒಂಥರ. ಓಪನ್ ಮಾಡೋದು ಪ್ಯಾಂಟು ಡಿಫ್ರೆಂಟ್ ಆಗಿದೆ. ಬಟ್ ನಿಂಗೆ ಪ್ಯಾಂಟ್ ಇಡಿಸ್ತವ? ಇಡಿಸಿಲ್ಲ ಅಂದರೆ ಲೆಗಿನ್ಸ್ ಹಾಕೋಬೇಕು ನೀನು ಅಷ್ಟೇ. ಇಡ್ಸುತ್ತೆ ಕಣಪ್ಪ. ಅವರೊಂದು ಹಾಕೊಂಡು ನೋಡಿದಾರಂತೆ. ಅವ್ರು ನನಗಿಂತ ಸಣ್ಣ ಇದ್ದಾರೆ. ಅವ್ರಿಗೆ ಲೂಸು ಅಂತ ಹೇಳಿದ್ಮೇಲೆ ಗೊತ್ತಾಗುತ್ತೆ ನನಗೆ ಕರೆಕ್ಟಾಗಿರುತ್ತೆ ಅಂತ. ನೋಡು ಎಷ್ಟು ಜೊತೆ ಬಂತು? ವರ್ಷಕ್ಕೆ ಎಷ್ಟು ಹಬ್ಬ ಇದೆ? ಹೋ. ಮೊದಲನೇದು ಯುಗಾದಿ, ಆಮೇಲೆ ಗೌರಿ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ, ಆಮೇಲೆ ಸಂಕ್ರಾಂತಿ, ಆಮೇಲೆ ಇನ್ನೇನು ಹಬ್ಬ ಬರುತ್ತೆ? ದೀಪಾವಳಿ. ಅಯ್ಯೋ ಹಬ್ಬವೋ ಹಬ್ಬ. ಇವಾಗ ಇದಕ್ಕೆ ಹಬ್ಬವೋ ಹಬ್ಬ. 5 10 ಹಬ್ಬ ಬರುತ್ತೆ ಅನ್ಕೋ ಸಾಕು. 1 2 3 4 5 6 ಸೆಟ್. 6 ಸೆಟ್ ಹೊಸ ಬಟ್ಟೆ. ಸೆಟ್ಗೆ ಎಷ್ಟು ಗೊತ್ತಾ ಹೇಳಿದವರು? ಒಂದು 3,500 ಹೇಳಿದ್ರು ಅಷ್ಟೇ. 6 ಸೆಟ್ಗೆ 3,500 ಅಷ್ಟೇ. ಹಾಗಾದ್ರೆ ಶಾಪಿಂಗ್ ಮಾಡ್ಬೇಕಂದ್ರೆ ಇಲ್ಲಿಂದ ಬಾಂಬೆಗೆ ಹೋಗ್ಬಿಡ್ಬೇಕು. ಅಲ್ಲಿ ಒಂದು ಏರಿಯಾ ಇದೆಯಂತೆ, ಅದೇನೋ ಹೇಳಿದ್ರು ಹೆಸರು. ಆ ಏರಿಯಾಗೆ ಹೋಗ್ಬಿಟ್ರೆ ಫುಲ್ಲು ಸಸ್ತಾ ಮಾಲ್. ಅವರಂತೂ ಒಳ್ಳೆ ಶಾಪಿಂಗ್ ಬರ್ತಾವೆ. ಅವ್ರು ಈ ಥರದ ಬಟ್ಟೆಗಳೇ ಹಾಕ್ಕೊಳ್ಳಲ್ಲ. ಹತ್ತೋಸು ಲೆಗಿನ್ಸು ವೈಟ್ 2 ಅದೇ ನನಗೊಂದು ನಿಂಗೊಂದು ಅಂತ ಕಳಿಸಿದ್ದಾರೆ. ಇದೆ 390 ಅಂತಿದ್ಯಾ? ನನಗೆ 120 ರೂಪಾಯಿಗೆ ತಂದು ಕೊಟ್ಟಿರೋದು ಅವರು. 120 ರೂಪಾಯಿ. ಅದು 120 ರೂಪಾಯಿ ಅಂದ್ರೆ ಅವರು ತಗೊಂಡ್ ಬಾ 4 ಈ ಥರದ್ರಲ್ಲಿ ನನಗೆ 12 ಕಲರ್ ತಂದಿದ್ದಾರೆ. ಒಳಗಡೆ ಇದೆ 12 ಕಲರ್ ತರಿಸಿದ್ದೀನಿ. 12 ಪ್ಲಸ್ 12. ಯಾಕಂದ್ರೆ ನಂಗೊಂದು ಸೆಟ್ಟು, ನಿನ್ನ ಸೆಟ್ ಆಗಿರೋದು ನಂಗೆ ಲೆಗ್ಗಿನ್ ಸೆಟ್ ಆಗಲ್ಲ. ಸೇಮ್ ಕಲರ್ ರಿಪೀಟ್, ನಿನ್ಗೆ 12 ನನಗೆ 12. ಇದು ಸ್ವಲ್ಪ ಪೆಂಡಿಂಗ್ ಇತ್ತು, ಇದು ಮರ್ತ್ಬಿಟ್ಟಿದ್ರು ಅವರು ಅವತ್ತು. ಕಲರ್ ಹಾಯ್ಕೊಂಡು ಸ್ಕಿನ್ನು ವೈಟ್ನೇ ಬಿಟ್ಟಿದ್ರು. ಸೊ ಹಾಗಾಗಿ ಪಿಂಕ್ದು ಏನಾಗೋಯ್ತು ಅಂದರೆ ಟ್ರಾನ್ಸ್ಪೋರ್ಟಲ್ಲಿ ಸ್ವಲ್ಪ ಒಂಚೂರು ಡ್ಯಾಮೇಜ್ ಆಗಿತ್ತು. ಅದಕ್ಕೆ ಈ ಸಲ ನಮ್ಮ ಭಾವಂದ್ರೇ ತಂದ್ಕೊಟ್ಟಿದ್ದಾರೆ. ಇಲ್ಲಿ ಬಂದು ಭಾವ ತಂದ್ಕೊಟ್ಟಿದ್ದಾರೆ, ಅವರೇ ತಂದ್ಕೊಟ್ಟಿದ್ದಾರೆ. ಕೈಲಿ ಅವ್ರ ಯಜಮಾನ್ರ ಕೈಲಿ ತರಿಸ್ಕೊಟ್ಟಿದ್ದಾರೆ. ಹೊತ್ಕೊಂಬಂದಿದ್ದೀರಾ 3 ಕಲರ್ ಯಾಕೆ ಬೇಕಾಗಿತ್ತು? ಯಾರ ಲೇಡೀಸ್, ನಮ್ಮ ಲೇಡೀಸ್ ಕೆರಗಾರ ಹಾಕೋಣ. ಒಳಗಾಕು, ಪುಟ್ಟಿಗೆ ಹಾಕು. ಲೇಡೀಸ್ ಯಾರು ಈಟಿಗೆ ಬಂದವ್ರು ಅವ್ರಿಗೆ ಹಾಕು, ಪ್ಯಾಂಟ್ ಹಾಕು. ಏನಪ್ಪ ನಿಮಗೆ ಹೊಸ ಬಟ್ಟೆ ಬಂತು ಇವಾಗ, ಜಾಲಿ. ಕಡಿಮೆ ರೇಟಲ್ಲಿ ಎಷ್ಟೊಂದು ಬಟ್ಟೆ ಬಂತು. ಅದೇ ವರ್ಷದಲ್ಲಿ ಹಬ್ಬಕ್ಕೆಲ್ಲ ಸಾಕು. ಸೀರೆ ಉಡಲ್ಲ ಅಂತ ಬೈಬೇಡಿ, ಅದನ್ನು ಒಂದಿನ ಉಡ್ತೀನಿ. ನೀನು ಬದನೆಕಾಯಿ ಬ್ರಿಂಜಾಲ್ ನಿನ್ನ ಸೀರೆಗಳನ್ನ ತೆಗೆದು ತೋರಿಸಿದ್ರೆ ಜನ ತಿಕ್ಕ ಬಿಡ್ಕೊಂಡು ನಕ್ಬಿಡ್ತಾರೆ. ಸೀರೆ ಉಡಕ್ಕೆ ಬೇಜಾರು. ನಿನ್ಗೆ ಉಡ್ಕೊಳಕ್ಕೆ ಬರಲ್ಲ ಅಂತ ಹೇಳು. ಉಡಕ್ಕೆ ಬೇಜಾರು ಅಲ್ಲ, ನಿನಗೂ ಉಡಕ್ಕೆ ಬರಲ್ಲ, ನನಗೂ ಉಡ್ಸಕ್ಕೆ ಬರಲ್ಲ. ಅದಕ್ಕೆ ನಾನು ಸೀರೆನ ಉಟ್ಕೊಳ್ಳಲ್ಲ, ಯಾವಾಗೂ ಚಡ್ಡಿ ಶೇಡ್ ಹಾಕೊಂಡಿರ್ತೀನಿ. ಬ್ಯೂಟಿ ಪಾರ್ಲರ್ ಅವ್ರನ್ನ ಕರೆಸ್ತೀನಿ ರೇ ಸೀರೆ ಉಡ್ಸಕ್ಕೆ, ಗೊತ್ತಾಯ್ತಾ? ಒಂದಿನ ನೋಡ್ತೀನಿ, ಸೀರೆ ಉಡೋ ಚಾಲೆಂಜ್ ಮಾಡೋಣ ಇಬ್ರು. ನೋಡ್ತೀನಿ ಅದೇನು ಕಿದ್ದ ಭಕ್ತಿಯ. ಪರ್ಪಲ್ ಅಂತ ವಿಡಿಯೋ ಬರ್ತಿತ್ತು ಅವಾಗ ರೀಲ್ಸ್ ಅಲ್ಲಿ. ಅವಾಗ ಈ ಪರ್ಪಲ್ ಇರ್ಲಿಲ್ಲ ನಮ್ಮ ಹತ್ರ. ಆ ರೀಲ್ಸೇ ಹೊಟ್ಟಿತ್ತು. ಆಯ್ತಾ ಹೊಸ ಬಟ್ಟೆ ಲಾಟ್ರಿ? ಭಾರಿ ಖುಷಿ ಆಯ್ತು, ಸೂಪರ್ ಆಗಿ ಇಷ್ಟ ಆಯ್ತು ನೋಡಿ. ಇದು ಇಷ್ಟ ಆಯ್ತು ನನಗೆ, ಫೇವ್ರೇಟು. ಎಲ್ಲವೂ ಇಷ್ಟಾನೇ, ಎಲ್ಲವೂ ಚೆನ್ನಾಗಿದೆ. ನಿನ್ನ ಹತ್ರ ಇರಲಿಲ್ಲ ಬಿಡು ಈ ಕಲರ್ಸ್ ಎಲ್ಲ, ಹೊಸ ಕಲರ್ಸ್ ಎಲ್ಲ ಹೊಸ ಕಲರ್ಸ್. ಅವ್ರದ್ದು ತುಂಬ ಸೆಲೆಕ್ಷನ್ ಕಲರ್ಗಳವರು. ನಾನು ಕೇಳೋದು ಅವ್ರು ತೆಗೆಯೋದೆಲ್ಲ, ಅವ್ರು ಹೇಳೋದನ್ನೇ ಹಾಕೋಬೇಕು. ಅದು ಯಾಕಂದರೆ ಅವ್ರು ಪರ್ಫೆಕ್ಟು. ತುಂಬ ಲೈಟ್ ಡಾರ್ಕ್ ಅವೆಲ್ಲ ಇಷ್ಟಪಡಲ್ಲ ಅವರು. ಮಾರಾಟ ಕಲ್ಲ ನನಗೆ ಬಂತು ಬಾಂಬೆಯಿಂದ ಇಷ್ಟು ಮಾಲು, ಫ್ರೀ ಮಾಲು ನಡಿ. ಎಲ್ಲ ಬಿಟ್ಟು ಬಂದಿದೆ. ಹೆಂಗೆ ಅಂತೀರಾ? ನಮ್ಮ ಅಕ್ಕ ಕಳಿಸಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು.
ಅಕ್ಕನಿಗೆ ಇಲ್ಲಿಂದ ಥ್ಯಾಂಕ್ ಯು ಹೇಳ್ತೀನಿ. ಹಾಯ್, ತುಂಬ ಥ್ಯಾಂಕ್ ಯು. ನನಗೆಲ್ಲ ಬಟ್ಟೆನೂ ಇಷ್ಟ ಆಯಿತು. ನೀವು ಕಳಿಸ್ಕೊಟ್ಟಿದ್ದೆ ಸೂಪರ್ ಆಗಿದೆ. ನಿಮ್ಮ ಅಕ್ಕ ಅಂದ್ರೆ ಹೆಂಗೆ ನೀನ್ ಸ್ವಂತ ಅಕ್ಕನ ವ್ಯೂವರ್ಸ್ ಗೊತ್ತಿಲ್ಲಲ್ಲ. ಬಂದಿದೆ ಅಂಗಡಿಗೆ ಹೋಗ್ಬಿಟ್ಟು ನಾಕಾಣಿಗೆ ಬಾಡಿಗೆ ಕೊಟ್ಟು ತಗೊಂಡ್ ಬಂದಿದೆ. ನಮ್ಮ ಅಕ್ಕನ ಸ್ವಂತ ಅಕ್ಕ ಕಣೆ. ಅಲ್ಲ ನನಗ್ ಗೊತ್ತಪ್ಪ, ನೀನ್ ನನಗೆ ಹೇಳ್ಬೇಡ ಪಾಪ, ವ್ಯೂವರ್ಸ್ ಗೊತ್ತಿಲ್ಲ. ನಾವು ತೋಟಕ್ಕೆ ಹೋಗಿದ್ವಲ್ಲ, ಅವರು ದೊಡ್ಡವರು, ಇವರು 2ನೇವರು ಮಹಾರಾಷ್ಟ್ರದಲ್ಲಿದ್ದಾರೆ. ಅವರು, ನಾನು 3ನೇವಳು. ನೀನ್ ತಳ್ಳು ತೋಡ್ ಬೀಜ. ಹಾ, ನಮ್ಮಮ್ಮ 3ನೇವರು, ಅವ್ರು 2ನೇ ಅಕ್ಕ ಬಟ್ಟೆ ಕಳಿಸಿರೋದು. ಮುಕ್ತಾಯ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ನಿಮ್ಮಮ್ಮ ಫುಲ್ ಸ್ಟ್ರಾಂಗು ಬಿಡು, ನಿಮ್ಮ ಅಪ್ಪ ಅಮ್ಮ ಸ್ಟ್ರಾಂಗು. 3 ಉಡ್ಸ್ಬಿಟ್ಟವ್ರೆ. ಇಲ್ಲ, ನಿಂತರ ಒಂದು ಉಡ್ಸೋಕೆ ಕಾಲಕ್ಕೆ ಕಾಸು ಕಾಸು ಅಂತೀವಿ. ಆ ಕಾಲದಲ್ಲಿ ಕಾಸಿಗೆ ಬೆಲೆ ಕೊಡ್ತಾ ಇರ್ಲಿಲ್ಲ. ಮಕ್ಕಳದಿದ್ರೆ ಮನೆ ತುಂಬಾ ಇವಾಗ ಒಂದ್ ಮಕ್ಳು ಉಡ್ಸಿ ಅದನ್ನ ಸ್ಕೂಲಿಗೆ ಸೇರ್ಸೋದಕ್ಕೆ ಅಪ್ಪ ಅಮ್ಮ ತಲೆ ಕೂದಲು ಉದ್ರೋಗಿರ್ತದೆ. ಅವಾಗೆಲ್ಲ ಏನು ಉದುರಿಸ್ತಿಲ್ಲ, ಬರೀ ಮಕ್ಕಳನ್ನ ಫಟಾಫಟ ಫಟಾಫಟ್ ಅಂತ ಮಕ್ಕಳನ್ನ ಉದುರಿಸೋರು. ಅದು ಹೊಡಿತದೆ ನಿನ್ಗೆ, ಗೊತ್ತಾಯ್ತಾ? ಮಕ್ಕಳನ್ನ ಪಟಾಪಟ ಅಂತ ಉದುರಿಸೋರು. ಈ ಕಾಲದಲ್ಲೇ ಮಕ್ಳಿರಕ್ಕೆ ಅಯ್ಯೋ ಬಸರಿ ಆದ್ರೆ ಕಾಸು, ಆಸ್ಪತ್ರೆಗೆ ಹೋದ್ರೆ ಕಾಸು, ಮಕ್ಳು ಊಟದ್ರೆ ಕಾಸು, ನಾಮಕರಣ ಕಾಸು, ಸ್ಕೂಲು ಕಾಸು ಅಂತ ಈಗ್ಲಿಂದಾನೇ ಇಷ್ಟು ಉದ್ದ ಲೆಕ್ಕ ಹಾಕ್ಬಿಟ್ಟು ಅಂತ ಬಾಯ್ಬಿಟ್ಕೊಂಡು ಕೂತ್ಕೊಂಡ್ಬಿಡ್ತೀರ. ಅದಕ್ಕೆ ಮಕ್ಕಳಾಗದೇ ಇಲ್ಲ ಈ ಕಾಲದವ್ರಿಗೆ. ಯೋಚನೆ ಮಾಡಿ 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 ಹಿಂಗೆ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಿದ್ರೆ ಏನಾಗುತ್ತೆ? ದೇವ್ರು ಕೊಟ್ಟಿದ್ದು ದೇವ್ರು. ಯೋಚನೆ ಮಾಡಿದ್ರೆ ಏನಾಗುತ್ತೆ? ಯೋಚನೆ ಮಾಡಿದ್ರೆ ಡಿಪ್ರೆಷನ್ ಡಿಪ್ಲೊಮೇಷನ್ ಆಗ್ಬಿಡುತ್ತೆ. ನಾನು ಡಿಪ್ಲೊಮಾಗೆ ಹೋಗಿದ್ದೆ, ಅದೆಂತದ್ದು ಹೇಳ್ತಾರಲ್ಲ ಡಿಪ್ಲೊಮೇಷನ್, ಅದೇ ಹೋಗ್ಬಿಡ್ತಾರಲ್ಲ ಎಲ್ಲೋ ಏನೋ ಒಂಥರ ಹೋಗ್ತಾರಲ್ಲ, ಅದಕ್ಕೇನಂತಾರೆ ಡಿಪ್ಲೊಮೇಷನ್. ಯೋಚನೆ ಮಾಡಬೇಡಿ, ಇರೋದ್ರಲ್ಲಿ ಸಂತೋಷವಾಗಿರಿ. ಎಲ್ಲರಿಗೂ ನೋವಿರುತ್ರಿ, ಯಾರಿಗ್ರಿ ನೋವಿರಲ್ಲ. ಸಂತೋಷವಾಗಿ ನಗ್ನಗ್ತಾ ಇರಿ. ನಗಿಸೋದೇ ದೊಡ್ಡ ಕಷ್ಟ, ಅಂಥದ್ರಲ್ಲಿ ನಾವು ನಗ್ನಗ್ತಾ ಇರ್ತೀವಿ. ಬಾಯ್. ಮಜಾ ಮಾಡೋ, ಹೊಸ ಬಟ್ಟೆ ಹಾಕ್ಕೊಂಡು ಮೆರೆದ್ಬಿಡು ಚೆನ್ನಾಗಿ. ಓಕೆ ಬಾಯ್.